ಬಯಸದ ಸೇವೆಯ ಪೂಜೆ ಕರ್ಮವೀಯ ಪರಸಾಧನವು ಕಷ್ಟಗಳನ್ನವ ದುಡಿಮನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆಯ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕೇವಲ ನಮ್ಮ ಓದಿಗೆ ಮಾತ್ರ ಸೀಮಿತವಾಗಬಾರದು. ಅವರ ಚಿಂತನೆ ಸಾದರಪಡಿಸಿದಂತಹ ಸಹನಾ ಹೆಗಡೆ ಅವರಿಗೆ ಅಭಿನಂದನೆಗಳು. ಹಾಗೆಯೇ ಸಹಕರಿಸಿದಂತಹ ತಮ್ಮೆಲ್ಲರಿಗೂ
ಲೋಕದೊಡೆಯನೇ ನಡೆಯುತ್ತಲಿರಲಿ ತನ್ನಿ ಕಾಲವ ಬಿಡಲೆಂದು ರಾಜಗಳೊಡೆ ಸರಿ ಅನೇಕ ಗಣ್ಯರೇ ಹಾಗೂ ಮುಖ್ಯವಾಗಿ ಎಲ್ಲ ರೈತ ಬಾಂಧವರೇ, ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಜಾಸ್ತಿ ವಿಷಯ ಈಗಾಗಲೇ ಹೇಳಿದರೆ 5 ನಿಮಿಷದೊಳಗೆ ಇಟ್ಕೋಬೇಕು ಅಂತ. ನಾನು ಹೆಚ್ಚು 5 ನಿಮಿಷಕ್ಕಿಂತ ಜಾಸ್ತಿನೇ ಏನು ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಕೃಷಿ ಈ ಒಂದು ಏನು ಪ್ರಶಸ್ತಿನ ಭೂಮಿ ಅವಾರ್ಡ್ ಅಂತ ಏನು ಇಟ್ಕೊಂಡಿದ್ದಾರೆ ಬಹಳ ಸಂತೋಷದ ವಿಷಯ. ಆಮೇಲೆ ರೈತರನ್ನು ಗುರುತಿಸೋದು ಕೂಡ ಬಹಳ ಒಂದು ಪವಿತ್ರವಾದ ಕೆಲಸ ಅಂತಾನೆ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ಹೇಳ್ದಾಗೆ, ನಿರೂಪಕರು ಹೇಳ್ದಾಗೆ, ನಾವು ಎಲ್ಲೋ ಎಷ್ಟು ಮಟ್ಟಿಗೆ ನಾವು ಈ ಕೃಷಿಯಲ್ಲಿ ನಾವು ಸಾಧನೆ ಮಾಡಿದೀವಿ ಅಂತ ಎಲ್ಲೂ ನಾವು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಈ ಒಂದು ದಿನಮಾನಗಳಲ್ಲಿ ಬೆಳಗ್ಗೆ ಆದ್ರೆ ಬೇರೆ ಬೇರೆ ಕೆಲಸದಲ್ಲಿ ನಗರವಾಸಿಗಳು, ಹಾಗೆ ಸ್ವಲ್ಪ ಮಟ್ಟಿಗೆ ಹಳ್ಳಿಲೂ ಕೂಡ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಎಲ್ಲಿಂದ ಈ ಒಂದು 78 ವರ್ಷದಲ್ಲಿ ಎಲ್ಲಿಂದ ಎಲ್ಲಿಗೆ ಸಾಗಿದೀವಿ, ಅದರಲ್ಲಿ ನಮ್ಮ ರೈತರ ಏನು ಒಂದು ಕೊಡುಗೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನಾವು ಹೆಚ್ಚು ಹೋಗೋದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ಸುಮಾರು ನಮಗೆ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ ನಮ್ದು ಒಂದು ಆಹಾರ ಉತ್ಪಾದನೆ ಕೇವಲ ಒಂದು 35 ಲಕ್ಷ ಟನ್ ಇತ್ತು. ನಮ್ಮ ರಾಜ್ಯದಕ್ಕಷ್ಟೇ ನಾನು ಸೀಮಿತ ಆಗಿ ಹೇಳ್ತೀನಿ, ನಾನು ಜಾಗತಿಕ ಮಟ್ಟದಾಗ್ಲಿ ಅಥವಾ ದೇಶದಾಗ್ಲಿ ಏನು ಹೇಳೋದಿಲ್ಲ. ಸುಮಾರು 35 ಲಕ್ಷ ಮೆಟ್ರಿಕ್ ಟನ್ ಅಷ್ಟಿತ್ತು. ಅದೇ ವರ್ಷದಿಂದ ವರ್ಷ ಬೇರೆ ಬೇರೆ ಕಾರಣಗಳಿಗಾಗಿ ಹೊಸ ತಾಂತ್ರಿಕತೆಗಳು ಬಂತು. ನಮ್ಮ ರೈತರು ಆ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡ್ರು. ಆಮೇಲೆ ಹೆಚ್ಚಿನ ಒಂದು ಪ್ರದೇಶನ ಕೃಷಿಗೆ ಬೇಸಾಯಕ್ಕೆ ತಂದ್ರು. ಇವಾಗ 2020-21ರಲ್ಲಿ ಅದು ಸುಮಾರು 35 ಲಕ್ಷ ಮೆಟ್ರಿಕ್ ಟನ್ ಇದ್ದಿದ್ದು 160 ಲಕ್ಷ ಮೆಟ್ರಿಕ್ ಟನ್ ಆಯ್ತು ಅಂತ ಹೇಳಿದ್ರೆ ಸುಮಾರು 3-4 ಪಟ್ಟು ಜಾಸ್ತಿ ಆಯ್ತು. ಇದೆಲ್ಲ ಯಾಕಾಯ್ತು ಅಂತ ಹೇಳಿದ್ರೆ ಇದರಲ್ಲಿ ಹಿಂದಿರೋ ಶ್ರಮ ಮುಖ್ಯವಾಗಿ ಮೊದಲನೇದಾಗಿ ಸಲ್ಲಬೇಕಾಗಿರೋದು ನಮ್ಮ ನಾಡಿನ ರೈತರಿಗೆ. ಈಗ ಏನು ನಮ್ಮ ರೈತರು ತಮ್ಮ ಜಮೀನಲ್ಲಿ ಕಷ್ಟಪಟ್ಟು ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ರು, ಈ ಒಂದು ಕಾರಣದಿಂದ ನಮಗೆ ಈ ಒಂದು ಸಾಧನೆ ಮಾಡಕ್ಕಾಯ್ತು. ಆಮೇಲೆ ನಮ್ಮ ನಾಡಿನಲ್ಲಿರುವ ಎಲ್ಲ ಜನಸಂಖ್ಯೆ ಕೂಡ ಸಾಕಷ್ಟು ಜಾಸ್ತಿ ಆಗಿದೆ. ಎಲ್ಲರ ಒಂದು ಆಹಾರ ಕೊಡೋದಕ್ಕೆ ನಮಗೆ ಸಾಧ್ಯ ಆಯ್ತು. ಹಾಗೆ ಇದ್ರ ಹಿಂದೆ ಅನೇಕ ವಿಜ್ಞಾನಿಗಳಿರ್ಬೋದು, ಕೃಷಿ ವಿಜ್ಞಾನಿಗಳಿರ್ಬೋದು, ಆಡಳಿತಗಾರರು ಇರ್ಬೋದು, ಅವ್ರದ್ದು ಕೂಡ ಕೊಡುಗೆ ಇದೆ. ಈ ದಿವಸ ಕೂಡ ನಾವು ನೋಡ್ತಾ ಇದ್ದೀವಿ ಅನೇಕ ಕೃಷಿಯಲ್ಲಿ ಜಾಸ್ತಿ ಒಂದು ಕೊಡುಗೆ ಕೊಟ್ಟಂತ ವಿಜ್ಞಾನಿಗಳಿದ್ದಾರೆ. ಬೆಳಗಿಯವರಿದ್ದಾರೆ, ಭೀಮಣ್ಣವರಿದ್ದಾರೆ, ಆಮೇಲೆ ಸಾಕಷ್ಟು ಜನ ನೋಡ್ತಿದ್ದಾರೆ, ಆಡಳಿತಗಾರರಿದ್ದಾರೆ. ನಾನು ತುಂಬಾ ಸಂತೋಷ ಆಯ್ತು. ನಮ್ಮ ನಬಾರ್ಡ್ CGM ಅವರು ಕೂಡ ಇದ್ದಾರೆ, ರಿಟೈರ್ಡ್ CGM ಅವರು. ಆಮೇಲೆ ಅನೇಕ ಮುಖಂಡರು ಇದ್ದಾರೆ. ಅಂದ್ರೆ ಈ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಕೇವಲ ಒಬ್ಬರಿಂದ ಅಷ್ಟೇ ಅಲ್ಲ, ಎಲ್ಲಾ ಒಂದು ವರ್ಗದಿಂದ ಬಂದಂತ ರೈತರು, ಎಲ್ಲಾ ಫೀಲ್ಡ್ ಅಲ್ಲಿ ಇರುವಂತ ರೈತರು, ರೈತ ವಿಜ್ಞಾನಿಗಳು, ಆಡಳಿತಗಾರರು, ಹಾಗೆ ಏನು ಸಾಲ ಸೌಲಭ್ಯ ಕೊಡಬೇಕಾಗಿತ್ತು, ಈ ಎಲ್ಲಾ ಒಂದು ಕ್ಷೇತ್ರದವರು ಬಹಳ ಕೊಡುಗೆ ಇದೆ. ಅದಕ್ಕೋಸ್ಕರ ನಾವು ಈ ದಿವಸ ಒಂದು 160 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯನ್ನು ಮಾಡಿ ಎಲ್ಲ ನಾಡಿನಲ್ಲಿರುವ ಎಲ್ಲರಿಗೂ ನಾವು ಒಂದು ಆಹಾರ ಕೊಡೋದಕ್ಕೆ ನಮಗೆ ಸಾಧ್ಯವಾಗಿದೆ. ಇದೊಂದು ವಿಷಯ ಸೈಡ್ಗಿಟ್ರೆ, ಆಮೇಲೆ ಈಗಾಗಲೇ ನಿರೂಪಕರು ಕೂಡ ಹೇಳಿದ್ರು. ಆಮೇಲೆ ಎಲ್ಲಾ ರಂಗದಲ್ಲೂ ಕೂಡ ಹೌದು. ಈಗ ತಮಗೆ ಗೊತ್ತಿದ್ದಾಗೆ ಅನೇಕ ಸರ್ಕಾರದ ಯೋಜನೆಗಳಿದೆ. ಅದನ್ನು ಕೂಡ ಬೇರೆ ಬೇರೆ ಇಲಾಖೆಗಳಿಂದ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಯಿಂದ ಎಲ್ಲ ಇರ್ಬೋದು. ನಾನು ರೈತರಲ್ಲಿ ಏನ್ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲಾ ಒಂದು ವಿಷಯಗಳು ಅಥವಾ ಸಂಸ್ಥೆ ಯಾರ್ಯಾರ ಗೊತ್ತಾ? ಕ್ಯಾಪೆಕ್ಸ್ ಸಂಸ್ಥೆ ಯಾರ ಗೊತ್ತಿರೋ ಕೈ ಎತ್ತಿ. ನೀವು ಬುದ್ಧಿಜೀವಿಗಳೆಲ್ಲ ನಿಮ್ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ನೋಡಿ, ನಮ್ಮ ಪುತ್ರ ಸಾಹೇಬರಿದ್ದಾರೆ. ಅವರು ಅಗ್ರಿಕಲ್ಚರ್ ಬೆಳೆಗೆ ಅವರು ಬೆಳೆ ನಂತರ ನಾನು ಅಲ್ವಾ ಸರ್? ಹಾಗಾಗಿ ಬೆಳೆ ಬಂದಾದ ಮೇಲೆ ಬೆಲೆ ಸಿಗಬೇಕಾದ್ರೆ RMC ಯಾರ್ಡೋ ಅಥವಾ ಮಧ್ಯವರ್ತಿಗಳ ಹಾವಳಿನೋ ಇನ್ನೊಂದೋ ಇರ್ತದೆ. ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿದೆ, ಕ್ಯಾಪೆಕ್ಸ್ ಸಂಸ್ಥೆ, ಕರ್ನಾಟಕ ಆಗ್ರೋ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಸೆಟಪ್ ಮಾಡಿದೆ. ಆ ಸಂಸ್ಥೆಯಲ್ಲಿ ಏನ್ ನಾವು ಮಾಡ್ತೀವಿ ಅಂದ್ರೆ, ಅಂತ ಬೆಳೆಗೆ ರೈತರಿಗೆ ಎಷ್ಟು
ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಸರ್ವಿಸ್ ಮಾಡ್ತಾ ಇರ್ತಕ್ಕಂಥವರು ಅವರು ಮಾತಾಡಿದ ಮೇಲೆ ನಂದೊಂದೇನು ಹೆಚ್ಚೇನಿಲ್ಲ. ಮುಖ್ಯವಾಗಿ ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರಶಸ್ತಿ ವಿಜೇತರು ಎಲ್ಲರಿಗೂ ನಾನು ನನ್ನ ಮನಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಖುಷಿಯಾಗಿರಿ. ನೀವು ಬಂದು ಒಳ್ಳೆ ಇವಾಗ ಅವಾರ್ಡ್ ಸೆರೆಮನಿ ಬರುತ್ತೆ, ಎಲ್ಲರೂ ಅದಕ್ಕೆ ಕಾಯ್ತಾ ಇದ್ದೀರಾ ಇಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಮಾರಂಭನ ತುಂಬ ಆಗಲೇ ಒಂದು 6 ತಿಂಗಳಿಂದಲೇ ಇದನ್ನು ಯೋಜನೆ ಮಾಡ್ತಾ ಹೇಗೆ ನಡಿಬೇಕು ಏನು ಅಂತ ಪ್ಲ್ಯಾನ್ ಮಾಡಿ ತಮ್ಮನ್ನೆಲ್ಲ ಕರೆಗೆ ನಡೆಸ್ಕೊಂಡು ಬಂದಂಥ ವ್ಯಕ್ತಿ ನನ್ನ ಸಾಧವ ನೋಡಿ ಬದುಕಿಸಯ್ಯ, ಕೃಷಿ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮಡಿಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ ಅಂತ ಅಂದ್ರೆ ರೈತರಿಗೆ ಎಷ್ಟು ಒಂದು ಆತ್ಮಶಕ್ತಿಯನ್ನು ಅವಾಗ ನಮ್ಮ ಮಹಾತ್ಮ ಬಸವನವರು ತುಂಬಿದಂತಕ್ಕಂಥ ಮಾತನ್ನು ತಾವು ಹೇಳ್ತಾನು. ಇದು ಕೃಷಿ ಒಂದು ಬಹಳ ಒಂದು ಮಹತ್ವವಾದ ಒಂದು ಏನಪ್ಪ ಸಾಧನೆ ಅಂತಕ್ಕಿಂತ ವಚನಗಳಲ್ಲಿ ಸರ್ವಜ್ಞವಂತ ಇದು ಹೇಳ್ತಾನೆ. ವಚನ ಹೇಳ್ತಾನೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಮೇಟಿಯಿಂದ ರಾಟಿ ನಡೆಯುವುದರಲ್ಲಿ ದೇಶದ ಆಟವೇ ಕೆಡಕು ಸರ್ವಜ್ಞ ಅಂತಕ್ಕಿಂತ ಹಂಗ ಹೇಳಕ್ಕಿಂತ ಮುಂದೆ ಹೇಳ್ತಾನ, ಊರಿಗೆ ಒಬ್ಬ ಒಕ್ಕಲಿಗ ಇರಬೇಕು, ಇರ್ಲಿಕ್ಕಾದ್ರೆ ಅದು ಊರಲ್ಲ ಅಂತಕ್ಕಿಂತ ಹೇಳ್ತಾನೆ ಸರ್ವಜ್ಞ ವಚನ. ಬೆಕ್ಕು ಮಣಿಯೊಳಗೆ ಲೇಸು, ಮುಕ್ಕು ಕಲ್ಲಿಗೆ ಲೇಸು, ನಕ್ಕು ನಗಿಸಾ ನುಡಿಲೇಸು, ಊರಿಗೆ ಒಕ್ಕಲಿಗ ಲೇಸು ಅಂತ ಸರ್ವಜ್ಞ ಅಂತಕ್ಕಿಂತ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾರೆ. ಅದೇ ರೀತಿ ಆಗ ನಾವು ನಮ್ಮ ಈಗಿನ ಪೀಳಿಗೆ ಬಗ್ಗೆ ಸಾಕಷ್ಟು ಬಗ್ಗೆ ಶ್ರೇಷ್ಠ ಸಾವಯವ ಕೃಷಿ ಪ್ರಶಸ್ತಿ ಸಿದ್ದಪ್ಪ ವೀರಪ್ಪ ಕೆಎಸ್ ಬೆಂಗಳೂರು ಜಿಲ್ಲೆ, ಲಕ್ಷ್ಮೀಶ್ ಚಿತ್ರದುರ್ಗ ಜಿಲ್ಲೆ, HN ನಾಗರಾಜು ಕೋಲಾರ ಜಿಲ್ಲೆ, ಚಂದ್ರಶೇಖರ್ ಉಡುಪ ಕೆ ಉಡುಪಿ ಜಿಲ್ಲೆ, ರವಿಕುಮಾರ್ ಬಿ ಬಳ್ಳಾರಿ ಜಿಲ್ಲೆ, ಸಿದ್ದವೀರಪ್ಪ ಕೆಎಸ್ ಬೆಂಗಳೂರು ಜಿಲ್ಲೆ. ಇವರಿಗೆ ಪ್ರಥಮ ಬಹುಮಾನ. ಸರ್ ಹಿಂದೆ ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸರ್. ಹಾಂ ಓಕೆ ಸರ್. HN ನಾಗರಾಜು ಕೋಲಾರ.